ರಾಜಾದಿರಾಜ ರಾಜ ಮಾರ್ತಾಂಡ ತೇಜ ಗುರುಕುಲ ವಂಶೋದ್ಧಾರಕ ಗಾಂಧಾರ ಕುಲ ತಿಲಕ ದುರ್ಯೋಧನ ಮಹಾರಾಜ್ ಕಿ ದುರ್ಯೋಧನ ಮಹಾರಾಜ್ ಕೆ ದುರ್ಯೋಧನ ಮಹಾರಾಜ್ ಕೆ ಬಹುಪರ 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 ಒಂದೇ ಬಾಣದಿಂದ ಗಂಗಾಪ್ರವಾಹವನ್ನು ಭಾಗಿಸಿದಂತ ಅಪ್ರತಿಮ ಸೂರ ಕುರುಪಿತರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರುಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯಗೆ ನಮೋ ನಮಃ. ಸಕಲ ವೇದಾಂತಗಳ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದ್ರೋಮಾಸರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ನಂಚಿಕೊಂಡು ನನ್ನ ಒಡವಟ್ಟಿರುವ ಪ್ರಿಯ ಸಹೋದರ ದುಶ್ಯಾಸನ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚದೆ ಕಟ್ಟೋಳು ಈ ಕೌರವೇಶ್ವರ ಕಣ್ಮಣಿ ನನ್ನ ಪ್ರಾಣ ಮಿತ್ರನಾದ ಕರ್ಣ ಪ್ರಜ್ವಲಿಸಿ ಉರಿತಿರುವ ದಹೋಕ್ತಿಗೆ ಸೇಡೆಂಬ ಹೋಜ್ಜವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಸಕುನಿಯ ಇಂತಹ ಮುತ್ತುರತ್ನಗಳು ನನ್ನ ರಾಜಲಕ್ಷ್ಮಿಯಲ್ಲಿ ರಾಜಾರಿಸುತ್ತಿರುವಾಗ ಗುರುಗಳಾಂಜನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಮಾವ ಗುರುಗಳಾಂಜನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಕಾಂತ ಸುರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನೆಗೆ ದುರೋದರ ನಿಪುಣ ನಿರ್ಜರೇ ಸಹೋದರ ದುಸ್ಸಾಹಸನಾಭಿಗಳಿರ ಏನೆಯರೆ ಎನಗೆ ಸುರಸಿಂಧೂ ತನೆಯ ಗುರುವಂದ್ಯ ವಿನಯ ಸೋಟಿ ಇರುವರೆ ಎನಗೆ ಸರಿ ಸೋಟಿ ಇರುವರೆ ಸೋಟಿ ಇರುವರೆ ಎನಗೆ ಸರಿ ಸೋಟಿ ಇರುವರೆ ಕುರುಕುಲ ಸಿಂಹಾಸನದೆ ಚಲವೋ ಬಿಡದೆ ಶೌರ್ಯವಿಯೇ ಕೈಕದರೆ ಎನಿಸಿ ಬಾಳುತ್ತಿರ ಗುರುಕುಲ ಸಿಂಹಾಸನದೆ ಚಲವೋ ಬಿಡದೆ ಶೌರ್ಯವಿಯೇ ಕೈಕದರೆ ಎನಿಸಿ ಬಾಳುತ್ತಿರ ಸೋಟಿ ಇರುವರೆ ಎನಗೆ ಸರಿ ಸೋಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ರಣದಲ್ಲಿ ರಿಪುಗಳ ಒದಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ರಣಗಳ ರಿಪುಗಳ ಒದಿಸದೆ ಬಿಡುವರೆ ಮೋವಸ ಕುನಿಸಲೆ ಹಿಡಿದದಿರುವನೇ ಮಿತ್ರಗಳ ಶತ್ರುಗಳನ್ನು ಬಿಡುವನೇ ಸಲಹೆ ನೀಡದಿರುವನೇ ಮಿತ್ರಗಣ ಶತ್ರುಗಳನ್ನು ಬಿಡುವನೇ ಅನುಜನು ಶಾಸನ ಅವರನ್ನು ಒದಿಸದಿರುವನೇ ಅನುಜನು ಶಾಸನ ಅವರನ್ನು ಒದಿಸದಿರುವನೇ ಹೀಗಿರುವಲ್ಲೇ ಸೋಟಿ ಇರುವರೆ
ಸರಿ ಸೋಟಿ ಇರುವರೆ ಪೇಳ್ ಸೋಟಿ ಇರುವರೆ ನಿನಗೆ ಸರಿ ಸೋಟಿ ಇರುವರೆ ಪೇಳ್ ಕುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಸೌರ್ಯದಿ ಕೈಕ ತೊಲೆ ಎಣಿಸಿ ಬಾಳು ಕುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಸೌರ್ಯದಿ ಕೈಕ ತೊಲೆ ಎಣಿಸಿ ಬಾಳು ಸೋಟಿ ಇರುವರೆ ನಿನಗೆ ಸರಿ ಸೋಟಿ ಇರುವರೆ ಪೇಳ್. ಕುರುಪಿದ ಆಚಾರ್ಯರೇ, ಪ್ರಿಯ ಸಹೋದರರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ದಿಕ್ಕೆಂಟು ಅಲೆದಾಡುತ್ತಿರುವ ಏಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ಕೇಳಿದಿರಾ ಅರಣ್ಯವಾಸಿಗಳ ಅಟ್ಟಹಾಸ? ಇದು ಖಚಿತವಲ್ಲ ದುರ್ಯೋಧನ. ಏನಂದೆ ತಾತ? ಯುದ್ಧವೇ ಯುದ್ಧ ತಾತ. ನನ್ನ ಬಳಿ ಯಾದವರನ್ನೊಂದು ಅಕ್ಷರಣಿ ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗುಜ್ಜು ಗುಜ್ಜಾಗಿ ಹೋಗುವರು. ಗೀತೆ ಸಹೋದರ ದುಶ್ಯಾಸನ ಪಾಂಡವರ ಅನಾಜ್ಞೆಯನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರ್ಯಾರು? ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕ ವಿಚಾರ? ಯಾವನವನು ಪುರುಷೋತ್ತಮ? ಯಾರಿಗಿಲ್ಲಿ ಪುರುಷೋತ್ತಮ? ರಾಜಾದಿರಾಜ ನಾನಿಲ್ಲಿರುವಲ್ಲಿ ಆ ಧನಾಕಾಯೋಗದನು ಪುರುಷೋತ್ತಮನೋ ಪೂಜಿತನೋ? ನೆಟ್ಟಿಗೆ ನನ್ನ ಮನೆಗೆ ಬರದೆ ಆ ದಾಸಿ ಪುತ್ರ ವಿದುರ ಮನೆಗೆ ಹೋದನಲ್ಲೋ, ಅವನು ಪುರುಷೋತ್ತಮನೋ ಪೂಜಿತನೋ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವರು. ಯಾರು? ನಿನ್ನಲ್ಲಿ ಯಾಚನೆ ಬರುತ್ತಿಲ್ಲ. ಚಿಕ್ಕಪ್ಪ ವಿದುರಾಮಾಶಯ ನ್ಯಾಯ ನೀತಿ ವಿಚಾರವನ್ನು ಈ ಭೂಪಾಲಕನ ನಾನು ಇನ್ನಿಂದ ತಿಳಿದುಕೊಳ್ಳಬೇಕೇ? ನೀನೀಗ ಸುಮ್ಮನಿರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ರುಚಿಸುವಂತಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿಯಾಗಿ ವಿಕಲ್ಪವಾಗಿ ತೋರುತ್ತಿರುವುದು. ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ಸಾಮಾನ್ಯ ದಾಸಿ ಪುತ್ರನ ನೀಚಿ ವಚನಗಳು ಅನ್ಯವಶಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ವೃದ್ಧನು ಎಂದು ಸುಮ್ಮನಿದ್ದರೆ ಈತನ ತರಹೇಟೆಗಳು ಮಿತಿ ಮೀರುತ್ತಿರುವುದು. ಇವನನ್ನು ಕೂಡಲೇ ಸಭೆಯಿಂದಾಚೆಗೆ ದೂಡಿಬಿಡು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಹೇಳುತ್ತೇನೆ ಕೇಳು. ನೀನು ಎಷ್ಟೇ ಯೋಗ್ಯನಾದರೂ ಅದು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದು ಹೋಗುವಾಗದೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಧನುಸ್ಸನ್ನು ಪ್ರಮೋದವಾಯಿತು. ದುರ್ಯೋಧನ, ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿರಲಿಲ್ಲ. ಆತನು ನಮ್ಮ ಸಂಗಡವಿದ್ದರೆ ಈ
ಮೂರು ಲೋಕದಲ್ಲೂ ನಿನ್ನನ್ನು ಜಯಿಸುವವರು ಯಾರಿದ್ದರು? ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಭಯಪಡುವುದೇ? ದುರದೋಳ್ ಪಾತನ ಶಿರವಂ ಧರಣಿಗೆ ಉಳಿಪನೆನುತ್ತ ಶಪಥವನ್ಮಾಂತೋ ಮಹೇಶ್ವರ ಕುವರಂ ಮೆಚ್ಚಿಸಿ ಕರ್ಣ, ಮಹೇಶ್ವರ ಕುವರಂ ಮೆಚ್ಚಿಸಿ ವರಚಾಪವನ್ನಾಂತ ನಿನಗೆ ಸಾಮಾನ್ಯಾರಿಯರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲ ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿಂದ ನಮಗಾಗುವ ಸಹಾಯವಾದರೇನು? ನೀನೀಗ ಸುಮ್ಮನಿರು. ಈಗ ಎಲ್ಲರೂ ಕೇಳಿರಿ, ಆ ದೂತನಾಗಿ ಬರುತ್ತಿರುವ ಕಳ್ಳ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದರೆ ಅಂತವನ್ನು ಸಭೆಯಿಂದಾಚೆಗೆ ದೂಡಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಗೊಲ್ಲನಿಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ. ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿ ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ದುರ್ಯೋಧನ, ದೂತನಾಗಿ ಬಂದಿರುವ ನೀನು ನನ್ನ ಕಾಲಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನೀನು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಪೀಠದಿಂದ ಕೆಳಗಿಳಿಬೇಕಾದರೆ ಕಾಲು ಜಾರಿ ಬಿದ್ದನಷ್ಟೇ. ಅಷ್ಟ ಮಾತ್ರಕ್ಕೆ ನಮಸ್ಕರಿಸಿ ಎಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ರು ಭೂ ಮಾತೆಗೆ ತಿಳಿ. ಹೌದೌದು, ನನಗೂ ಅದೇ ಸಂದೇಶ. ದುರ್ಯೋಧನನು ಕಾಲಿಡಿದು ಜಾರಿ ಬಂದನೋ ಇಲ್ಲ ಉರುಳಿ ಬಂದನು. ಕೃಷ್ಣ, ಈ ನಿನ್ನ ಮಂತ್ರತಂತ್ರಗಳಿಗೆ ಬೆರಗಾಗುವನಲ್ಲ ನಮ್ಮ ಕೌರವೇಶ್ವರ. ಕೃಷ್ಣ, ಆ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ಗೋಪಿಕಾಸುರ ನರ್ತನೆಂದರೆ ನಿನಗೆ ಬಲು ಇಷ್ಟ ತಾನೇ? ಇರಬಹುದು. ಇರಬಹುದು ಏನು, ಇದೇ ಇದೆ. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಭೂಪ ಕಾಚೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ತಪ ವಿದ್ಯೆಯ ಬಲ್ಲ ಕಲ್ಲನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕಳ್ಳನ ಪರಮಾಪ್ತ ಸೋದರ ಮಾವನ ಇದದಿ ಚತುರ ಕೌರವೇಶ್ವರ ಕೌರವ ಸೋದರ ಮಾವನ ಇದದಿ ಚತುರ 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುರಾಜೇಶ್ವರ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದಾರಿ ಚಳುವ ನೀಲವರ್ಣದಾರಿ ಚಳುವ ಕೊಳಲನಾದದೆ ಜಗದ ಜನರನ್ನು ಮರಳುಗೊಳಿಪ ಕೃಷ್ಣ ಮುರಾರಿ ದಾನವ ವೈರಿ ಹರಿ
ಮತ್ತೊಮ್ಮೆ ಹೇಳಿ. ಅಪರಾಧವಾಯ್ತು, ಅಪರಾಧ. ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದೆದಾರಿ. ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದೆದಾರಿ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲ. ಕುರುವಂಶ ಕುಲತಿಲಕ, ಕುರುವಂಶ ಕುಲತಿಲಕ ಕೌರವೇಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ. ಕರುಣಾಳು ಕುರುಭೂಪರಾಜೇಶ್ವರ. ಕುರುವಂಶ ಕುಲತಿಲಕ ಮಕುಟೇಶ್ವರ. ಧೀರ ಕರುಣಾಳು ಕುರುಭೂಪ ರಾಜೇಶ್ವರ, ರಾಜೇಶ್ವರ. ಕೃಷ್ಣ, ದುರ್ಯೋಧನ, ನೀನು ಬಂದ ಕಾರಣವನ್ನು ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಗುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯವಾಗುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುವೆನು. ನೀವುಗಳು ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಹಾಗೂ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವುಗಳು ಈ ರೀತಿ ಮಾಡದೆ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಿರುವುದನ್ನು ತಿಳಿಯಿರಿ. ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಈ ಪೀಠಿಗೆಯಲ್ಲಿಯೇ ಕಾಲಹರಣ ಮಾಡದೆ ಮುಂದಿನ ವಿಷಯಕ್ಕೆ ಬರುತ್ತೇವೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮವಂತರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸುತ್ತಾರೆ. ನಮ್ಮ ವಾಗ್ದಾನಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದೆವು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು
ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಈ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಸಂಧಿಯನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಏಕತೆ ಅನುಜರೋ ಬಿಡು ಪಂಥ, ಏಕತೆ ಅನುಜರೋ ಬಿಡು ಪಂಥ, ಸಲ್ಲದು ಕಾರ್ಯ ಸಾಧಿಸಿರು ಅನುಜಲ, ಸಲ್ಲದು ಕಾರ್ಯ ಸಾಧಿಸು ಅನುಜಲ, ಸುರವಲ್ಲ ವೈಭವ ಹಚ್ಚಿನ ವೈರಾಗ್ಯ, ಸ್ಥಿರವಲ್ಲ ವೈಭವ ಹಚ್ಚಿನ ವೈರಾಗ್ಯ, ಸುರಗಳ ದೋಷಕ್ಕೆ ಕಿರಿಕೊಡದಿರು ಜೋತೆ, ಗುರುಗಳ ದೋಷಕ್ಕೆ ಕಿರಿಕೊಡದಿರು ಜೋತೆ, ರಾಜವನ್ನಿಟ್ಟು ಸುಖದಲ್ಲಿ ಬಾಳೈ, ರಾಜವನ್ನಿಟ್ಟು ಸುಖದಲ್ಲಿ ಬಾಳೈ, ಏಕತೆ ಅನುಜನು ಬಿಡು ಪಂಥ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ರಜವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಗುರು ರಾಜ ಪೆವೆಲಾಲಿಸು, ಗುರು ರಾಜ ಪೆವೆಲಾಲಿಸು, ಗುರು ರಾಜ ಪೆವೆಲಾಲಿಸು. ಅಂದಿನ ದಿನಗಳು ಮುಂಗತ ಮಾನವ, ಅಂದಿನ ದಿನಗಳು ಮುಂಗತ ಮಾನವ, ಮುಂದೆ ನರಿಯದೆ ತುಂಬ ಪಡದೆರು, ಮುಂದೆ ನರಿಯದೆ ತುಂಬ ಪಡದೆರು, ಗುರು ರಾಜ ಪೆವೆಲಾಲಿಸು, ಗುರು ರಾಜ ಪೆವೆಲಾಲಿಸು, ಗುರು ರಾಜ ಪೆವೆಲಾಲಿಸು. ಆ ಕೃಷ್ಣನು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರ್ಶಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಚಿಕ್ಕಪ್ಪ ವಿದುರಾಮಾಸ್ಯ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಗುರುಪಿತ ಭೀಷ್ಮರು, ಗುರು ದ್ರೋಣರು ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಏನೂ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆಯಷ್ಟು ಭೂಮಿಯನ್ನಾದರೂ ಅವರಿಗೆ ಕೊಡುವನಾಗು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ರೀತಿ ಪಾಠವನ್ನು ಆ ಪಾಂಡವರಿಗೆ ಯಾಕೆ ಹೇಳಲಿಲ್ಲ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿರುವುದೇ ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದೆ. ಕೃಷ್ಣ, ದುರ್ಯೋಧನ, ಮಹಾನುಭಾವನ ನೀನು ನಿನ್ನ ದೂತತ್ವವನ್ನು ಪ್ರಶ್ನಾಗಳಿಯಾಗಿ ನಿರೂಪಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವಂತ ಬುದ್ಧಿಹೀನನು ಈ ದುರ್ಯೋಧನಲ್ಲ. ಇದು ಶುದ್ಧ ಶಕ್ತಿಯ ರಕ್ತ. ಸ್ವಾಭಿಮಾನತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಚಾಕು ಮಾಡುದು ಎನ್ನುವ ಕುಟುಂಬವನ್ನು ಏನು ಹೇಳಿದೆ? ಆ ಏಡಿ ಪಾಂಡವರೊಡನೆ ಕೂಡಿ ಬಾಳಿರುವುದು ನನ್ನದು ದುರಾಗ್ರಹದ, ದುರಂಕಾರದ,
ದುಸ್ಸವಾಸದ ದುರಾಸೆಯ ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಇಡೀ ಬರೆದುಕೊಂಡ ನಾಡನ್ನೇ ಸ್ವಯಂ ಅರ್ಥದಿಂದ ಆಳುತ್ತಿರುವ ಈ ಕೌರವೇಶ್ವರನ್ನು ವಹಿಸಬೇಕೆಂತಿರುವನಲ್ಲವೇ ಆಯ್ನ ರಕ್ಷಸಿಯ ಗಂಡ ಲಂಡ ಭೀಮ. ಅದು ದುರಗ್ರಹ. ಲೋಕೈಕ ವೀರನಾದ ಈ ನಮ್ಮ ಕರ್ಣನನ್ನು ವಧಿಸಬೇಕೆಂತಿರುವನಲ್ಲೇವೇ ಆ ನಿನ್ನ ನಪುಂಸಕ ಶಿಖಂಡಿ ಪಾರ್ಥ. ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ವೇ ಆ ಪಾಂಡವರು. ಅದು ದುಸ್ಸವಾಸ. ಈ ದುರ್ಯೋಧನ ದುಸ್ಸಾಹಸನನ್ನು ಪುಡಿಗೈದು ಇಡೀ ಬರತಕ್ಕಂಡ ನಾಡಲ್ಲೇ ಕೀರ್ತಿ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡಿದವರಲ್ಲವೇ ಆ ಪಾಂಡವರು. ಅದು ದುರಾಸೆಯ. ನಾವೇ ವೀರರು, ಧೀರರು, ಸಮರ್ಥರು, ಜಯಶಾಲಿಗಳೆಂದು ಅವರವರಿಗೆ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರವೇ ಚಲಿಸುವುದಿಲ್ಲ, ಚಲಿಸಲಾರ. ಸುಮ್ಮನೆ ಕಂಠ ಘೋಷಗಳಿಂದ ಏನೂ ಪ್ರಯೋಜನವಿಲ್ಲ. ನೀನು ಬಂದ ದಾರಿ ಹಿಡಿದು ಹೊರಡಬಹುದು. ಅಣ್ಣನ ಮಾತುಗಳೆಲ್ಲವೂ ನೆನಪಿದವು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪದ ಜ್ವಾಲೆಯು ಇಂಥ ಹಿಡಿಗೇಡಿ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಹುಟ್ಟಿ ಬರುವ ಪ್ರಾಣವನ್ನು ಮೆಚ್ಚಿ ತುಳಿಯಬಲ್ಲೆ, ಎದುರಿನಿಂದ ಸಾಕಡಗಿಸಬಲ್ಲೆ. ಆದರೆ ಈ ನಿನ್ನ ಕಪಟ ಸಂಧಾನ ಮಾತುಗಳನ್ನು ಎಂದಿಗೂ ಸಹಿಸುವುದಿಲ್ಲ. ಬಾಳುವುದು ಬೇಡ ಬೇಡ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೇ, ಬೇಡ ಬೇಡ ಬಲು ಬೇಸರವೇ, ಬೇಡ ಬೇಡ ಬಲು ಬೇಸರವೇ. ಕಾಡು ದೊರೆಯದೆ ಕಾಡಿಗೋಗಲೇ, ಕಾಡು ದೊರೆಯದೆ ಕಾಡಿಗೋಗಲೇ, ದೇವಲೋಕದ ರತ್ನವೇ. ಹೆಚ್ಚು ನೆರೆಯಿರುವ ದುಷ್ಟ ಪಾಂಡವರ, ಹೆಚ್ಚು ನೆರೆಯಿರುವ ದುಷ್ಟ ಪಾಂಡವರ ಮೆಟ್ಟಿ ಬೀಳುವೆ ತಲೆಯೊಳಗೆ, ಮೆಟ್ಟಿ ಬೀಳುವೆ ತಲೆಯೊಳಗೆ, ಮೆಟ್ಟಿ ಬೀಳುವೆ ತಲೆಯೊಳಗೆ. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೇ, ಬೇಡ ಬೇಡ ಬಲು ಬೇಸರವೇ, ಬೇಡ ಬೇಡ ಬಲು ಬೇಸರವೇ. ಕೃಷ್ಣ, ಆ ನಿನ್ನ ಕುಂತಿ ಪಾಂಡವರ ಸೈನ್ಯ ಸಮೂಹವನ್ನು ಕಲಕೆ ಬಿಡುವ ಗಂಡುಗಲಿ ನಾನೆಂದು ತಿಳಿ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆ ಬಿಸಿ ರಕ್ತವನ್ನು ಹೀರುವನು ಈ ದುಶ್ಯಾಸನನ್ನು ತಿಳಿ. ಹೋಗು, ಸಮರವೇ ಸಿದ್ಧ. ಬಲ್ಲನೆ ಅಲ್ಲ ಬರೆಯುವ ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ. ಬಲ್ಲನೆ ಅಲ್ಲ ಬರೆಯುವ ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ. ಅಲ್ಲರ ಮನೆಯ ಬೆಣ್ಣೆ ಗದ್ದ, ಅಲ್ಲರ ಮನೆಯ ಬೆಣ್ಣೆ ಗದ್ದ, ಬಲ್ಲವನಿಂದನ ಬಿಡುತ್ತೇನೆ, ಬಲ್ಲವನಿಂದನ ಬಿಡುತ್ತೇನೆ. ಕೊಲ್ಲಿಸಿ ನಿನ್ನ ಶಿರವನ್ನು ಕೊಡುವೆ, ಕೊಲ್ಲಿಸಿ ನಿನ್ನ ಶಿರವನ್ನು ಕೊಡುವೆ. ಕಲ್ಲ ಸಲ್ಲದು ತಲೆಯೊಳಗೆ, ಕಲ್ಲ ಬಲ್ಲನೆ ಅಲ್ಲ ಬರೆಯುವ ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ, ಸಲ್ಲದು ಮಾತು ತಲೆಯೊಳಗೆ. ಕೃಷ್ಣ, ದುಷ್ಟ ಶಕ್ತಿಗಳ ಭೂಗತ ಮಾಡಿ ವಿರುದ್ಧ ಹಿಡಿದವರ ನಾಲಿಗೆಯನ್ನು ಸೇರಿ ಪಾಪಿಗಳ ಕೃತ್ಯಮಕ್ಕೆ ತಕ್ಕ ಬುದ್ಧಿ ಕಲಿಸುವುದೇ ಸೌಂದವನ ಸ್ವಭಾವ. ನಿನ್ನ ಘನತೆ ಗೌರವಗಳನ್ನು ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದೆ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡಲು ಹೊರಟಿರುವೆಯಾ? ಇದು ನಿನಗೆ ನ್ಯಾಯವೇ? ಕೃಷ್ಣ, ಸ್ವರ್ಗ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವರ್ಗ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲಿ ಹೋಗಿ ದಾತನಾಗೆ ಹಿತವ ಬಯಸಿ ನಡೆಸಿದಳೆ ಮುನ್ನ ಬರುವ
ಅರ್ಜುನನ ಮೇಲಿನ ಪಶ್ಚಾತ್ತಾಪದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯ. ಈ ನಿನ್ನ ಧರ್ಮಕ್ಕಿಂತಲೂ ಆ ನನ್ನ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ಆ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಯ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ನಿನ್ನ ಧರ್ಮದಿಂದ ಯಾದವಾಗ್ನಿಯ ಕಂಡು ಬಿಗಿದದ್ದಾಯಿತು. ಮೇರೆ ಮೂರಿತು. ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ದುರ್ಯೋಧನ. ಕೃಷ್ಣ, ಭಾರತ ಭೂಮಿ ಸಜೈಸೆ ದುರಾಸ. ದುರ್ಯೋಧನ, ಭಾರತ ಭೂಮಿ ಸಜೈಸೆ ದುರಾಸ. ಸಮಾನ ಶೌರ್ಯ ಸಾಸದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೆ ದುರಾಸ, ಜೈಸೆ ದುರಾಸ. ದುರ್ಯೋಧನ, ಕೃಷ್ಣ, ಕರೆಸಿಗನಿ ಅನುಜಾತರ. ಕರೆಸಿಗನಿ ಅನುಜಾತರ. ಹರೆ ನಿಂತು ಖ್ಯಾತಿ ಪಡೆ ಸುಖಿಯಾದು ವೀರ. ಹರೆ ನಿಂತು ಖ್ಯಾತಿ ಪಡೆ ಸುಖಿಯಾದು ವೀರ. ವೈರವನೆ ನೀಗಿ ಸೈರಣೆಯ ತಾರೈ. ವೈರವನೆ ನೀಗಿ ಸೈರಣೆಯ ತಾರೈ. ಬಾಳೈ ಬಲದರು ಮನಿಯ ಸುಗುಣ ಚರಿತ ಕರುಣ ಬರೆದ ಮನಗುಣಯುತ ನೆನೆಸಿ. ಬಾಳೈ ಬಲದರು ಮನಿರುತ ಸುಗುಣ ಚರಿತ ಕರುಣ ಬರೆದ ಮನಗುಣಯುತ ನೆನೆಸಿ. ಹೊರೆ ನೀದರೆಯ ಭಾರತ ಭೂಮಿ ಸಜೈಸೆ ದುರಾಸ. ಸಮಾನ ಶೌರ್ಯ ಸಾಧನೆ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೆ ದುರಾಸ, ಜೈಸ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಶಾಂತಿ, ಸ್ನೇಹ, ಮಮತೆ ಇವೆಲ್ಲದೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಕ್ಷತ್ರಿಯರಿನಲ್ಲಿ ತಲಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲು ಪಾಂಡವರ ಈ ಇಷ್ಟವನ್ನು ನೆರವೇರಿಸು. ದಾನವ ವಿಜಯಾಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮರ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡವೇನು? ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಪಾಂಡವರು ಜೂಜಾಡಿ ರಾಜಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗೆಂದು ವನವಾಸಕ್ಕೆ ಹೊರಟಿತು ಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಜಲದಂಗಬಲ್ಲ ಕೌರವೇಶ್ವರನ ಹೊರತಾಗಿ ಮತ್ಯಾರಿಂದ ಸಾಧ್ಯವಿಲ್ಲ. ಪಾಂಡವರ ಧರ್ಮವಿರುವುದೇ ಏಡಿ ಪಾಂಡವರಲ್ಲೇ. ಕೃಷ್ಣ, ದುರ್ಯೋಧನ, ಕ್ಷಾತ್ರ ಧರ್ಮವಿರುವುದೇ ಏಡಿ ಪಾಂಡವರಲ್ಲಿ. ರೂಢಿಯೊಳಗವರಂತೂ ಶ್ರೇಷ್ಠನೆನಿಪರೈ. ಮೂರು ತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀಡಿದಲ್ಲವಾ? ಕೃಷ್ಣ, ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿಪೆಯ, ಭ್ರಾಂತಿ ಮೂಡಿಪೆಯ.
ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯ ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಇದನ್ನಾಗೂ ದುರ್ಯೋಧನ, ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ನಿನ್ನ ಶಕುನಿ ಮಾವನ ಸಲಹೆ ಪಾಂಡವರನ್ನು ಕಪಟದ್ಯೂತಕ್ಕೆ ಸೆಳೆದನ್ನು ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ಸೆಳೆ ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನಪಿನಲ್ಲಿಡು. ವಾರಣಾವತದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ, ಈ ಮಹಾಪಾಪಗಳನ್ನೆಲ್ಲ ಮರೆತೆಯ? ಈ ನಿನ್ನ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಕೃಷ್ಣ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗೆಟ್ಟಬೇಕೆಂದು ಪಟ್ಟು ಹಿಡಿದಿರುವ ಈ ತಲದಂಕ ಮಲ್ಲ ಕೌರವೇಶ್ವರನು ನೋಡಿ ಕೇಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಚಪದಿಗಳ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟರು ಕೃಷ್ಣ ಈ ಜಲವನ್ನು. ಭೂತ ಪ್ರೇತ ಪಿಜಾತಿ ಒಡೆಯಾದ ಭೂತನಾಥೇಶ್ವರನೇ, ಕಾದನಕ್ಕೆ ಕಾಲ್ಗೆರುಗಿದರು ಸರಿಯೇ. ಕಲಿಯಂತ ನಿರ್ಮಿತವಾದ ಈ ಕುರುಕುಲ ಸಾಮ್ರಾಜ್ಯವೇ ರಕ್ತದ ಮಡಿದಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಈ ದುರ್ಯೋಧನನು ಮಾಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರೇ ಅಟ್ಟ ಮಾಡಿ ಅವ್ವ ರಾಜ್ಯವ. ಕೇಳು ಮುರಾರೇ ಅಟ್ಟ ಮಾಡಿ ಅವ್ವ ರಾಜ್ಯವ. ಛಲವನ್ನು ಬಿಡದರೆ ಕೊಡುತ್ತಲ್ಲಿ ಗರ್ವನೇ. ಛಲವನ್ನು ಬಿಡದಲೆ ಕಡುಗಲು ಗರ್ವ. ಛಲವ ಜಯಿಸಿ ಗನ್ನ ಮುದದಲ್ಲಿ ನಾವು ಕೃಷ್ಣ. ಛಲವ ಜಯಿಸಿ ಗನ್ನ ಮುದದಲ್ಲಿ ನಾವು ಛಲವ ಜಯಿಸಿ ಗನ್ನ ಮುದದಲ್ಲಿ ಬೆಲೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ವಿರಾತ್ಮದಲ್ಲಿ ನಾವು ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಆ ಬಾಡು ತಂದರು ನಮ್ಮೊಡನೆ ಯುದ್ಧವ. ಆ ಬಾಡು ತಂದರು ನನ್ನೊಡನೆ ಯುದ್ಧವ. ಮಾಡಿ ಗೆಲ್ಲಿ ರಥ ನೋಡಿ ಕೊಡುವೆ ನಾವು. ಮಾಡಿ ಗೆಲ್ಲಿ ರಥ ನೋಡಿ ಕೊಡುವೆ ನಾವು. ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗೂ ದಿರಾತ್ಮದಲ್ಲಿ ನಾವು ಕೊಡುವುದಿಲ್ಲವೋ ರಾಜ್ಯವ. ಬಿಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಆ ಪಾಂಡವರು ನನ್ನೊಡನೆ ಸಂಧಿಯನ್ನು ಬಯಸುವುದಾದರೆ ದೊರಕುವುದು ರಣಾಂಗಣದಲ್ಲಿ, ಸಂದರ್ಭದಲ್ಲಿ, ವೀರಾಧಿಕಾರ ಗೋಹಗಳಲ್ಲಿ ಸಂಧಾನದೊಂದಿಗೂ ರಾಜ್ಯ ದೊರಕುವುದು. ಛಲ ತೊಟ್ಟು ಮಾಡುವೆ ಯುದ್ಧ. ಕಡಾಗಡಿ ಸತ್ತರೆ ಸಾಯುಧ್ಯ, ಬದುಕಿದರೆ ಈ ಕುರುಕುಲ ಸಾಮ್ರಾಜ್ಯ. ಆ ಪಾಂಡವರಿಗೆ ಸಕಲ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಹೇಳಿಬಿಡು. ಅದೇ ಕಿತ್ತು ಒದರುವೆ, ಅದೇ ಮಾತ ಮಗುವೆ. ಕೃಷ್ಣ, ಅದೇ ಕಿಂದು ಒದರುವೆ, ಅದೇ ಮಾತ ಮಗುವೆ. ಕುಲ ಏನ ಚಲವ ಬರತೆಯ ಪುರದೊಂದು
ಒದಿಸದೆ ಬಿಡುವೆನೆ ಕುಲಯಿನ ಸ್ಥಳವ ಮರೆತೆಯ ಕುರದೊಡ್ಡು ಒದಿಸದೆ ಬಿಡುವೆನ ಕತ್ತಿ ಬೇಡೈಸು ಯೋಧನನೆ ತೋರಿಗ ನಾಟಿಗೊಳ್ಳೊಳ್ ಸೈರಣೆ ದುರ್ಯೋಧನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ರುಚಿತವೇ ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ನೀಡಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಈ ನಮ್ಮ ಮಾವ ಶಕುನಿಯ ಸಲಹೆಯಾಗಿರುವುದು. ಓಹೋ, ಈ ನಿಮ್ಮ ಶಕುನಿ ಮಾವನ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಇನ್ನು ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕಳ್ಳ ಕೃಷ್ಣನನ್ನು. ಯಾರು ಬಂಧಿಸಿವ್ರ ಮಂದಮತಿಗಳಿರ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಅಲ್ಲೋ, ಅಲ್ಲಿಯೋ ಕೃಷ್ಣ, ಅಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನ ಪ್ರಕಾರವೇ.